ಎಲ್ಲರಿಗೂ ನಮಸ್ಕಾರಗಳು. ಆನ್ಲೈನ್ ಡೊನೇಷನ್ ಪಡೆಯಲು QR ಕೋಡ್ ಹೇಗೆ ಸಹಾಯವಾಗಿದೆ ಮತ್ತು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನು ಇಂದಿನ ಟ್ಯುಟೋರಿಯಲ್ನಲ್ಲಿ ನಿಮಗೆ ತಿಳಿಸುತ್ತೇನೆ. QR ಕೋಡ್ನ ಮಾದರಿಯ ಚಿತ್ರ ಇದಾಗಿದೆ. ಈ ತರಹದ QR ಕೋಡ್ ಅನ್ನು ಬ್ಯಾಂಕ್ನಿಂದ ಸುಲಭವಾಗಿ ಪಡೆಯಬಹುದು. ಅದು ಹೇಗೆ ಎಂಬುದನ್ನು ತಿಳಿಸುತ್ತೇನೆ. QR ಕೋಡ್ಗಳನ್ನು ಬಳಸುವುದರಿಂದ NGOಗಳಿಗೆ ಆನ್ಲೈನ್ ದೇಣಿಗೆಯನ್ನು ಪಡೆಯುವುದು ಹೇಗೆ ಸಹಾಯವಾಗಬಹುದು ಎಂಬುದನ್ನು ಹೇಳುವುದಾದರೆ, ಸರಳ ಮತ್ತು ಸೌಲಭ್ಯಪೂರ್ಣ. QR ಕೋಡ್ಗಳು ಬಳಸಲು ತುಂಬಾ ಸರಳ ಮತ್ತು ವೇಗವಾಗಿರುತ್ತದೆ. ದೇಣಿಗೆದಾರರು ಕೇವಲ ತಮ್ಮ ಸ್ಮಾರ್ಟ್ಫೋನ್ ಬಳಸಿ ಕೋಡ್ನ ಸ್ಕ್ಯಾನ್ ಮಾಡಿದರೆ ಸಾಕು, ಅವರ ದೇಣಿಗೆಯ ಪುಟಕ್ಕೆ ನೇರವಾಗಿ ಪ್ರವೇಶಿಸಬಹುದು. ಸೋಷಿಯಲ್ ಮೀಡಿಯಾ ಪ್ರಚಾರ. QR ಕೋಡ್ ಅನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಳ್ಳಬಹುದು. ವೆಬ್ಸೈಟ್ ಮತ್ತು ಫ್ಲೈಯರ್ಗಳು. NGOಗಳ ವೆಬ್ಸೈಟ್, ಪೋಸ್ಟರ್ ಮತ್ತು ಬ್ರೋಚರ್ಗಳಲ್ಲಿ QR ಕೋಡ್ ಅನ್ನು ಸೇರಿಸುವ ಮೂಲಕ ದೇಣಿಗೆ ನೀಡುವ ಪ್ರಕ್ರಿಯೆಯನ್ನು ಸುಲಭಗೊಳಿಸಬಹುದು. ವೆಚ್ಚ ಪ್ರಭಾವಿ. QR ಕೋಡ್ ಅನ್ನು ರಚಿಸುವುದು ವೆಚ್ಚರಹಿತವಾಗಿದೆ. ಇದು NGOಗಳಿಗೆ ಬಜೆಟ್ ಸ್ನೇಹಿಯಾಗಿದೆ. ವಿವಿಧ ಪಾವತಿ ಆಪ್ಗಳಿಗೆ ಲಿಂಕ್. QR ಕೋಡ್ಗಳನ್ನು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಈ ತರಹ ಮುಂತಾದ UPI ಆಪ್ಗಳ ಮುಖಾಂತರ ಸ್ಕ್ಯಾನ್ ಮಾಡಬಹುದು. ವರದಿ ನಿರ್ವಹಣೆ. ದೇಣಿಗೆಗಳ ವಿವರಗಳನ್ನು ಸುಲಭವಾಗಿ ಟ್ರ್ಯಾಕ್ ಮತ್ತು ನಿರ್ವಹಿಸಬಹುದು. ಇದು ಹಣಕಾಸಿನ ಲೆಕ್ಕಾಚಾರದಲ್ಲಿ ಸಹಾಯವಾಗುತ್ತದೆ. ಬ್ಯಾಂಕಿನಿಂದ NGOಗಳಿಗಾಗಿ QR ಕೋಡ್ ಸಂಗ್ರಹಿಸುವುದು ಹೇಗೆ? QR ಕೋಡ್ನ ಉದ್ದೇಶವನ್ನು ನಿರ್ಧರಿಸಿ, ಸರಿಯಾದ ಬ್ಯಾಂಕ್ ಪಾಲುದಾರರನ್ನ ಆಯ್ಕೆ ಮಾಡಿ, ಬ್ಯಾಂಕ್ನ ಖಾತೆಯನ್ನ ತೆರೆಯಿರಿ. QR ಕೋಡ್ ಸೇವೆಗಳಿಗೆ ಬ್ಯಾಂಕ್ನ ತಂಡಕ್ಕೆ ವಿನಂತಿಸಿ. ಅಗತ್ಯವಾದ ಮಾಹಿತಿಯನ್ನು ಬ್ಯಾಂಕ್ನ ತಂಡಕ್ಕೆ ಒದಗಿಸಿ. QR ಕೋಡ್ ಅನ್ನು ಪಡೆದ ನಂತರ NGO ತಂಡಕ್ಕೆ ಕಳುಹಿಸಿ. QR ಕೋಡ್ ಸೇವೆಗಳನ್ನು ನೀಡುವ ಕೆಲವು ಬ್ಯಾಂಕ್ನ ಉದಾಹರಣೆಗಳು: SBI, HDFC, ICIC, ಆಕ್ಸಿಸ್ ಬ್ಯಾಂಕ್, ಪೇಟಿಎಂ ಬ್ಯಾಂಕ್, ಕೆನರಾ ಬ್ಯಾಂಕ್, KVG, ಸೌತ್ ಇಂಡಿಯನ್ ಬ್ಯಾಂಕ್ ಇನ್ನು ಸಾಕಷ್ಟು ಮುಂತಾದ ಬ್ಯಾಂಕ್ಗಳು ಈ ಸೌಲಭ್ಯವನ್ನು ನೀಡುತ್ತಿದೆ. QR ಕೋಡ್ ಅನ್ನು ಅಳವಡಿಸಿರುವ ವೆಬ್ಸೈಟ್ಗಳನ್ನು ಒಮ್ಮೆ ವೀಕ್ಷಿಸಿ. ವೆಬ್ಸೈಟ್ SFT ಎಂಬ ವೆಬ್ಸೈಟ್ಗೆ ನಾವು QR ಕೋಡ್ ಅನ್ನು ಆಡ್ ಮಾಡಿದ್ದೇವೆ. ಡೊನೇಟ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಲಭಾಗದ ಸೈಡ್ ನಲ್ಲಿ ನೀವು ನೋಡಿದರೆ QR ಕೋಡ್ ಕಾಣಿಸುತ್ತದೆ. ಇದು ಸಮೃದ್ಧ ಫೌಂಡೇಶನ್ ಫಾರ್ ಡಿಸೇಬಲ್ NGOದ QR ಕೋಡ್ ಆಗಿದೆ. ಇವರು ಬ್ಯಾಂಕ್ನಿಂದ ಪಡೆದಿದ್ದಾರೆ. ಇದೇ ತರಹ ನೀವು ಕೂಡ ಬ್ಯಾಂಕ್ನಿಂದ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ NGO ತಂಡಕ್ಕೆ ಕರೆ ಮಾಡಿ. ಧನ್ಯವಾದಗಳು.